ನಾನು ಇವಾಗ ಹೊರಟಿರೋದು ವಾಪಸ್ ಬ್ಯಾಂಗ್ಳೂರ್ಗೆ. ಟ್ರಾವೆಲಿಂಗ್ ಎಕ್ಸ್ಟ್ರಾ ಇರುತ್ತೆ, ಯಾಕಂದರೆ ನಾವು ಇರಾನ್ ಮೇಲೆ ಹೋಗಬೇಕಾಗಿರೋದು. ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಸಖತ್ ಬಿಸಿಲಿದೆ ಬೆಂಗಳೂರಲ್ಲಿ ಒಂದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವಿಂಟರ್ ಸ್ಟಾರ್ಟ್ ಆದಾಗಿಂದ ಏನು ಮಾಡೋಕ್ಕೂ ಮನಸ್ಸಿಲ್ಲ. ವ್ಲಾಗ್ ಮಾಡೋದು ಬಿಡಿ, ನನಗೆ ಎಕ್ಸಾಮ್ಸ್ ಮೇಲೆ ಓದಿ ಫೋಕಸ್ ಮಾಡೋಕ್ಕೂ ಮನಸ್ಸಿಲ್ಲ, ಹಂಗಾಗೋಗಿತ್ತು. ಅದ್ರ ಮೇಲೆ ಈ ಪಾರ್ಟ್ ಟೈಮ್ ಜಾಬ್ ಅದು ಇದು, ಈ ಬ್ಯುಸಿ ಶೆಡ್ಯೂಲಿಂದ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಇವಾಗ ಹೊರಟಿರೋದು ವಾಪಸ್ ಬ್ಯಾಂಗ್ಳೂರ್ಗೆ. ನಾನು ಬಂದು ಇನ್ನೂ ಎಕ್ಸಾಕ್ಟಾಗಿ 1 ವರ್ಷವೂ ಆಗಿಲ್ಲ. ಏಪ್ರಿಲ್ 26, 2025 ಬಂದಿದ್ದು ನಾನು. ಇವಾಗ ಇನ್ನೂ March 7th, ಎಕ್ಸಾಕ್ಟಾಗಿ 11 months ಆಗಿದೆ ಅಷ್ಟೇ. ಸೊ ಈ 11 monthsಗೆ ನನಗೆ ಈ ಇಂಡಿಪೆಂಡೆಂಟ್ ಲೈಫ್, ಈ ಸ್ಟ್ರೆಸ್ಫುಲ್ ಲೈಫ್ ಜಾಸ್ತಿ, ತುಂಬ ಜಾಸ್ತಿ ಆಗೋಗಿದೆ. ಸೊ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ದಿನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ವಾಪಸ್ ಬಂದು, ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ ಹೆಂಗೋ. ಸೊ ಫ್ರೆಶ್ ಆಗಿ 3rd ಸೆಮಿಸ್ಟರ್ ಸ್ಟಾರ್ಟ್ ಮಾಡೋಣ ಅಂತ. ಎಕ್ಸೈಟ್ಮೆಂಟ್ ಇದೆ, ಸ್ವಲ್ಪ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಅದು ಬಿಟ್ಟರೆ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್. ನಾನು ಫಸ್ಟ್ ಟೈಮ್ ಜರ್ಮನಿಗೆ ಬಂದಾಗ ಭಯ, ಎಕ್ಸೈಟ್ಮೆಂಟ್ ಇತ್ತಲ್ಲ, ಆ ಥರ. ಅಂದರೆ ಹೆಂಗೆ ಹೇಳೋದು, ಮನೆಗೆ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಭಯ. ಅವರೆಲ್ಲ ಮೂವ್ ಆನ್ ಆಗಿದ್ದಾರೆ ಆಗಲೇ, ನಾನು ಇಲ್ದೇರೆ. ಸೊ ಆ ಸೇಮ್ ಬಾಂಡ್ ಇರುತ್ತಾ, ನಾನು ಗೊತ್ತಿಲ್ಲ, ಅದೊಂದು ಸ್ವಲ್ಪ ಓವರ್ ಥಿಂಕ್ ಮಾಡ್ತೀನಿ ಜಾಸ್ತಿ. ಈ ವ್ಲಾಗ್ ಫುಲ್ಲು ಟ್ರಾವೆಲಿಂಗ್ ಬಗ್ಗೆ ಇರುತ್ತೆ. ತಿರ್ಗಾ ಬರ್ಲಿನ್ ಟು ಬ್ಯಾಂಗ್ಳೂರ್. ನನ್ನ ಫ್ಯಾಮಿಲಿ 1 year 11 months ಬಟ್ 1 year ಅಂತ ಅಂದ್ಕೊಳ್ಳೋಣ. ಸೊ 1 year ಆದಮೇಲೆ ಮೀಟ್ ಮಾಡ್ತಾಯಿದ್ದೀನಿ. ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಪ್ರಾಬ್ಲಮ್ ಏನು ಅಂದರೆ, ನಾನು ಬ್ಯಾಂಗ್ಳೂರಿಗೆ ರೀಚ್ ಆಗೋದು ಮಧ್ಯರಾತ್ರಿ 1:30ಗೆ ಸಂಡೇ. ಸೊ ಆ ಕತ್ಲಲ್ಲಿ ಏನು ರೆಕಾರ್ಡ್ ಮಾಡ್ತೀನಿ ಅಂತ ನನಗೊಂಚೂರು ಐಡಿಯಾ ಇಲ್ಲ. ಇವಾಗ ಇರೋ ಸಿಚುವೇಶನ್ಗೆ ನನಗೂ ಸ್ವಲ್ಪ ಟೆನ್ಷನ್ ಆಗಿತ್ತು, ಹೇಗೆ ಕ್ಯಾನ್ಸಲ್ ಆಗುತ್ತೆ ಏನು ಅಂತ. ನಾನು ಬುಕ್ ಮಾಡಿರೋ ಫ್ಲೈಟ್ ಏರ್ಲೈನ್ಸ್ ಲುಫ್ತಾನ್ಸಾಯಿಂದ. ಸೊ ನಾನೀಗ ಬರ್ಲಿನ್ನಿಂದ ಮ್ಯೂನಿಕ್ಗೆ ಹೋಗ್ತೀನಿ. 1 hour ಟ್ರಾವೆಲಿಂಗ್ ಇದೆ. ಸೊ ಮ್ಯೂನಿಕ್ಕಿಂದ ಡೈರೆಕ್ಟ್ ಬ್ಯಾಂಗ್ಳೂರ್. ಸೊ ನಾವು ಯಾವುದು UAE ಕಂಟ್ರೀಸ್ ಯಾವುದಕ್ಕೂ ಲೇಓವರ್ ಇಲ್ಲ. ಸೊ ನಂದೇನು ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಮೇಲ್ ಬಂದಿರೋ ಪ್ರಕಾರ 1 hour ಟ್ರಾವೆಲಿಂಗ್ ಎಕ್ಸ್ಟ್ರಾ ಇರುತ್ತೆ, ಯಾಕಂದರೆ ನಾವು ಇರಾನ್ ಮೇಲೆ ಹೋಗಬೇಕಾಗಿರೋದು ನಾರ್ಮಲ್ ರೂಟು. ಸೊ ಅವರು ರೀರೂಟ್ ಮಾಡಿದ್ದಾರೆ. ಸೊ 1 hour ಎಕ್ಸ್ಟ್ರಾ ಟ್ರಾವೆಲಿಂಗ್ ಇರುತ್ತೆ. ಸೊ ನಾನು ಅರೌಂಡ್ 2:30 midnight ರೀಚ್ ಆಗ್ತೀನಿ. ಅದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ಓಕೆ, ಇನ್ನೂ ಟೈಮ್ ಇದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಿ ಆಮೇಲೆ ಫ್ಲೈಟ್ ಬೋರ್ಡ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಲೋ, ಚೆನ್ನಾಗಿದ್ದೀನಿ. ಬಂದ್ಬಿಟ್ಟ ಅಂತಾನೆ. ಅದಿನ್ನ ರೀಲ್ಸಲ್ಲಿ ಮುಳುಗಿದೆ. ಇವಾಗ ಗೊತ್ತಾಗ್ತಿದೆ. ವೇಸ್ಟ್ ರಿಯಾಕ್ಷನ್ನೇ ಕೊಡ್ತಾರಲ್ಲ ಮನೆಯವ್ರು ಯಾರು. ನಮ್ಮ ಅಣ್ಣನ ರಿಯಾಕ್ಷನ್ ಅಷ್ಟೇ.
ಫುಲ್ ಮೂಸ್ ಸ್ವಲ್ಪ ಎಲ್ಲೋಗಿದೆ ಸ್ವಲ್ಪ ಮಾಡು ಇದು ಮಾಡು ನೆಕ್ತಾವ್ ನೋಡು ಬಂತು ಗೊತ್ತಾಯ್ತು ಎಲ್ಲೋಗಿದೆ ನನ್ನ ಬಿಟ್ಟು ಇಲ್ಲಿ ಏನು ಬರ್ತಿಲ್ಲ ನಡಿ ಅದ ಈ ಜಾಗದಲ್ಲಿ ಒಂದು ಸ್ವಲ್ಪ ಇದು ಮಾಡಲ್ಲ ಮನೆಯಲ್ಲಿ ಇದ್ರೆ ಚೆನ್ನಾಗಿರೋದು ಆಯ್ತು ಹಲೋ ಎಲ್ಲರಿಗೂ. ಸೊ ಹೊಸ ಲೊಕೇಶನ್ ನನ್ನ ರೂಮ್ ಇದು. ಸೊ ನೆನ್ನೆ ನಾನು 2 ದಿನದಿಂದ ನಿದ್ದೆ ಮಾಡಿರಲಿಲ್ಲ. ಸೊ ನೆನ್ನೆ ಬ್ಯಾಂಗ್ಳೂರಿಗೆ ಲ್ಯಾಂಡ್ ಆಗಿದ ತಕ್ಷಣ ಹೊಟ್ಟೆ ಹಸಿತಿತ್ತು. ಸೊ ಆನ್ ದ ವೇ ಇಡ್ಲಿ ತಿಂದ್ಕೊಂಡು ಮನೆಗೆ ಬಂದು ಫುಲ್ ಫ್ಲ್ಯಾಟ್. ಇವಾಗಲೇ ಇದ್ದಿದ್ದು ಫುಲ್ಲು ಜೆಟ್ ಲ್ಯಾಗ್. 1 o'clock ಮಧ್ಯಾಹ್ನ 1 o'clock ಎದ್ದೆ. ಸೊ ಇವಾಗ ಲಂಚ್ ಮಾಡೋಕ್ಕೆ ಮೀಗನಾಸ್ ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ಆರ್ ನಗರ್ಗೆ. ಸೊ ನನ್ನ ಫ್ರೆಂಡ್ಸು ಎಲ್ಲ ಆರ್ ನಗರಲ್ಲೇ ಇರೋದು. ಸೊ ಅವ್ರನ್ನೂ ಮೀಟ್ ಮಾಡೋಕ್ಕೆ ಕರೆದಿದ್ದೀನಿ. ಇಬ್ಬರಿದ್ದಾರೆ ಅಷ್ಟೇ, ಮಿಕ್ಕಿದ ಜನ ಎಲ್ಲ ಬೇರೆ ಕಡೆ ಕೆಲಸ ಅದು ಇದು ಎಲ್ಲ ಶಿಫ್ಟ್ ಆಗಿದ್ದಾರೆ. ಬೆಂಗಳೂರಂತೂ ಎಕ್ಸ್ಟ್ರೀಮ್ ಬಿಸಿಲಿದೆ ನೋಡಿ. ನಾನು ಜರ್ಮನಿಲಿದ್ದಾಗ 10-12 ಡಿಗ್ರಿ ರೀಚ್ ಆಗಿತ್ತು ಅಷ್ಟೇ. ರೀಸೆಂಟಾಗಿ ಒಂದು ಸ್ವಲ್ಪ ಸೂರ್ಯ ಆಚೆ ಬರ್ತಿದ್ದ. ಇಲ್ಲಿ 34 ಡಿಗ್ರೀಸ್ ಇದೆ. ನನಗಂತೂ ಕೂತಿದ್ದ ಕಡೆ ಸುಮ್ಮನೆ ಮನೇಲೇ ಇದ್ದೀನಿ 24 ಗಂಟೆ ಫ್ಯಾನ್ ಆನ್ ಮಾಡಿಕೊಂಡು, ಆದರೂ ಶೆಕೆ. ಸೊ ನೋಡಬೇಕು, ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಸಖತ್ ಬಿಸಿಲಿದೆ ಬೆಂಗಳೂರಲ್ಲಂತೂ. ಕೆಂಚಿ ಹಾಯ್ ಕೆಂಚಿ, ಹಾಯ್ ಕೆಂಚಿ. ಸಾಕು ನಿಕ್ಕಿದ್ದು. ಹಾಯ್ ಮಾ. ಏಟ್ ಮಾಡ್ಕೊಂಡಿದ್ಯಾ ನೀನು? ಏಟ್ ಮಾಡ್ಕೊಂಡಿದ್ಯಾ? ರೆಸ್ಟ್ ಮಾಡು. ಬಾಯ್. ಹಾಯ್ ಕಾಶಿಗೆ ಹೋಗಿ ನಾನ್ ವೆಜ್ ಬಿಟ್ಟಿದೆ ತಾನೆ? ಫಿಶ್ ತಿಂತಾ ಇದೆಯಾ? ಹಾಂ, ನಾನು ಚಿಕನ್ ಬಿಟ್ಟಿದ್ದೀನಿ ಅಂತ ಹೇಳಿ, ನಾನ್ ವೆಜ್ ಬಿಟ್ಟಿದ್ದೀನಿ ಅಂತ ಹೇಳ್ದ ಆಯ್ತಾ? ನೀನೇ ಹೇಳ್ಬಿಟ್ಟು ಹಲೋ ಹಾಯ್. ನನ್ನ ಬ್ಲಾಗ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಹೆಂಗೆ ಅನಿಸ್ತಾ ಇದೆ? ನಿಮಗೆ ಹೆಂಗೆ ಅನಿಸ್ತಾ ಇದೆ? ನೋಡೋಣ. ಇನ್ನೊಂದು ಬೇಗ ಸ್ಟಾರ್ಟ್ ಮಾಡಬೇಕಿತ್ತು. ಅಯ್ಯೋ ನಾವು ಫೇಮಸ್ ಎಡಿಟ್ ಮಾಡ್ತಾ ಅದಕ್ಕೆ ಅದೇ. ನಿಮಗೆ ಹೆಂಗೆ ಅನಿಸ್ತಾ ಇದೆ? ದುಬೈಯಲ್ಲಿ ವಾರ್ ಆಗ್ತಿರೋದಕ್ಕೆ ಚಿನ್ನ ಕಡಿಮೆ ಕೊಡ್ತಾರೆ ಅಂತ, ಅದಕ್ಕೆ ನಮಗೆ ದುಬೈಗೆ ಹೋಗ್ಬೇಕಂತೆ ಇವಾಗ ಚಿನ್ನ ತರಕ್ಕೆ. ಹೋಗೋಣ ಅಮ್ಮ ದುಬೈಗೆ. ಏನು ಬೇಕು? ಗೋಲ್ಡು. ಎಲ್ಲಿಂದ? ದುಬೈಯಿಂದ ಗೋಲ್ಡ್ ಬೇಕಂತ ನಮ್ಮಮ್ಮಗೆ. ಏನು ಮಂಕಲ್ ಹೇಳಿ. ಅದು ಇದಾಗಲ್ಲ. ನಿಜವಾಗ್ಲೂ ಐಶು 24 ಕ್ಯಾರೆಟ್ 398 rupees ಪರ್ ಗ್ರಾಮ್. ಫ್ಲೈಟೇ ಯಾವುದೂ ಹೋಯ್ತಾ ಇಲ್ಲ ದುಬೈಗೆ. ನಾವು ಆರ್ ನಗರಕ್ಕೆ ಬಂದಿದ್ವಿ. ನನ್ನ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ, ಬರ್ತೀನಿ ಮೀಟ್ ಆಗೋಕ್ಕೆ ಅಂತ ಅವ್ರಿಗೆ ಕಾಯ್ತಾ ಇದ್ದೀವಿ. ನಿಮ್ಗೆ ಹೆಂಗೆ ಅನಿಸ್ತಿದೆ? ನೀವು ಮುಂದೆ ನಾನು ವ್ಲಾಗ್ ಮಾಡ್ತಿರೋದು ಏನು ಅನಿಸ್ತು ಹೇಳ. ಏನು ಅಡಾಪ್ಟ್ ಆಗ್ತಾ ಇದೀವಿ ಎಲ್ಲದು ನಾವೇನು ಮಾಡೋಕ್ಕೆ. ಈ ಕಡೆ ಬಾ. ಅದೇ ಎದುರುಗಡೆ. ಅಯ್ಯಯ್ಯೋ ಅವಳಲ್ಲೇ ಇದ್ದಾಳೆ. ಸರು ಸೂಪರ್.
ಹಾಯ್ ಹಾಯ್ ನನ್ನ ವ್ಲಾಗ್ ರೆಡಿ ಆಗ್ತಾ ಇದೆ ಪಾಲಿಟಿಕ್ಸ್ಗೆ ನೀನು ನೆಕ್ಸ್ಟ್ ಮದುವೆ ಅಣ್ಣ ಹಾಯ್ ಮಾಡಿ ನನ್ನ ವ್ಲಾಗ್ ನಮಸ್ಕಾರ ರೆಡಿ ಬಾ ಎಲ್ಲ ಕಡೆ ಗೊತ್ತೈತಿ ಎಲ್ಲರೂ ಗೊತ್ತೈತಿ ಇದು ಎಷ್ಟು ಇರೋಸು 260 euros. ರುಪೀಸಲ್ಲಿ ಎಷ್ಟು ಹಾಂ ಏಳು ಒಂದು ವರ್ಷ ಜರ್ಮೀನಲ್ಲಿ ಇದ್ಲಪ್ಪ ಜರ್ಮೀನ್. ಸೊ ಎಲ್ಲ ಫ್ರೆಂಡ್ಸ್ನೂ ಇವತ್ತು ಮೀಟ್ ಮಾಡೋಕ್ಕಾಗಿಲ್ಲ, ಬರೀ ಇಬ್ಬರು ಸಿಕ್ಕಿದ್ರು ಅಷ್ಟೇ. ಬಿಕಾಸ್ ಅವ್ರು ಆರ್ ಆರ್ ನಗರಲ್ಲಿ ಇರ್ತಾರೆ. ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಮೀಟ್ ಆಗಬೇಕು ಅಂತ. ಹೋಗ್ತಿದ್ವಲ್ಲ ಮೀಟ್ ಆಗೋಣ ಇವತ್ತು ಹೆಂಗೋ ಸಂಡೇ ಫ್ರೀ ಇರ್ತಾರೆ ಅಂದ್ಬಿಟ್ಟು ಕಾಲ್ ಮಾಡಿ ಕರೆದೆ. ಸೊ ಇಬ್ಬರೇ ಸಿಕ್ಕಿದ್ದು ನನಗೆ. ಇನ್ನೆಲ್ಲರೂ ಬೇರೆ ಬೇರೆ ಕಡೆ ಇದ್ದಾರೆ. ನೀಟಾಗಿ ಪ್ಲ್ಯಾನ್ ಮಾಡಿ ಅವನು ಮೀಟ್ ಮಾಡಬೇಕು. ಏನೋ ನೀಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಅವ್ರ ಮುಂದೆ ವ್ಲಾಗ್ ಮಾಡ್ತಿರೋದು, ಫ್ಯಾಮಿಲಿ ಜೊತೆ ಆಗಲಿ ಇಲ್ಲ ಫ್ರೆಂಡ್ಸ್ ಜೊತೆ ಆಗಲಿ. ಸೊ ನೀಟಾಗಿ ವ್ಲಾಗ್ ಮಾಡೋಕ್ಕೆ ನನಗೂ ಒಂದು ಸ್ವಲ್ಪ ನಾಚಿಕೆ ಆಗ್ತಿತ್ತು. ಸೊ ಅಷ್ಟೊಂದು ವ್ಲಾಗ್ ಮಾಡಿಲ್ಲ. ಅಷ್ಟೇ. ಇನ್ನೂ ಎಷ್ಟೊಂದು ಜನ ಮೀಟ್ ಮಾಡಬೇಕು, ಎಕ್ಸೈಟ್ಮೆಂಟ್ ಇದೆ, ಮತ್ತು ಮನೆಗೆ ಬಂದಿರೋ ಖುಷಿನೂ ಇದೆ. ನೋಡೋಣ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.